ಮಾನ್ಯ ಅಧ್ಯಕ್ಷರೇ, ಸಂಕ್ಷಿಪ್ತವಾಗಿ 14ನೇ ವಿಧಾನಸಭೆಯ ಕಳೆದ ಅಧಿವೇಶನದ ನಂತರ ಸುಮಾರು 15 ಜನ ವ್ಯಕ್ತಿಗಳನ್ನು ನಾವು ಕಳ್ಕೊಂಡಿದ್ದೇವೆ. ವಿಶೇಷವಾಗಿ ಸುಧಾಕರ್ ಅವರು, ವೆಂಕಟರಮಣಪ್ಪನವರು, ರಾಮಚಂದ್ರೇಗೌಡರು, ಶ್ರೀನಿವಾಸಯ್ಯ, ರಂಗನಾಥ್, ಸೈಯದ್, ಯಾಸೀನ್, ಶ್ರೀನಿವಾಸ್, ಎಚ್.ಎಂ. ಚಂದ್ರಶೇಖರಪ್ಪ, ಆರ್.ಜಿ. ವೆಂಕಟಾಚಲಯ್ಯ, ಕೃಷ್ಣಪ್ಪ, ಜಿ. ಹನುಮಂತಪ್ಪ, ಎಸ್. ಜಾನಕಿ, ಆಶಾ ಭೋಸ್ಲೆ, ವಿಶೇಷವಾಗಿ ಚೆನ್ನಮ್ಮನವರನ್ನು ಕಳ್ಕೊಂಡಿದ್ದಾರೆ. ಬಹಳ ಎಲ್ಲ ಕುಟುಂಬಗಳು ಕೂಡ ಬಹಳ ನೋವಿನಿಂದ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡಬೇಕಾದಂಥದ್ದು ಒಂದು ಸರ್ಕಾರದ ಕರ್ತವ್ಯ ಅನ್ನೋ ಹಿನ್ನೆಲೆಯಲ್ಲಿ ಕಾರ್ಯ ನಡೀತಾನೆ ಬರ್ತಾ ಇದೆ. 15 ಜನರ ಕುಟುಂಬಗಳು, ಅವರು ಬೆಳೆದು ಬಂದಂಥ ವ್ಯಕ್ತಿಗಳು, ಅವರ ವ್ಯಕ್ತಿತ್ವವನ್ನು ಇವತ್ತು ತೋರಿಸ್ತಾ ಇದೆ ನನಗೆ ಡಿ. ಸುಧಾಕರ್ ಅಂತ ನೆನಪಾದ ತಕ್ಷಣ ನಮ್ಮ ಶಾಲೆಯ ಬೆಂಚುಗಳು ನಮಗೆ ನೆನಪಾಗತ್ತೆ. ಯಾಕಂದ್ರೆ ಸರ್ಕಾರದ ಮೊದಲ ಅನುದಾನ ಏನಾದರೂ ಒಂದು 50 ಲಕ್ಷ ರೂಪಾಯಿ ಹಣವನ್ನು ಶಿವಮೊಗ್ಗ ನಗರದಲ್ಲಿ ವಿನಿಯೋಗ ಮಾಡಿದ್ದೀವಿ ಅಂತ ಹೇಳಿದ್ರೆ ಡಿ. ಸುಧಾಕರ್ ಮೊದಲು ಕೊಟ್ಟಂತ ಹಣ ನಮಗೆ. ಶಾಲೆಗೆ ಬೆಂಚ್ ಇಲ್ಲ ಕಡೆ ಅವ್ರು ಶಿವಮೊಗ್ಗಕ್ಕೆ ಬಂದಿದ್ರು ನಮ್ಮ ಮಲೆನಾಡು ಅಭಿವೃದ್ಧಿ ಮಂಡಳಿಯ ಒಂದು ಸಭೆಗೆ. ಅವತ್ತು ಅವ್ರಿಗೆ ವಿನಂತಿ ಮಾಡಿದೆ, ಲೆಟರ್ ಕೊಡು ಚೆನ್ನೈ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಮೊದಲು ಬೆಂಚು ಕುರ್ಚಿಗಳನ್ನು ಸರಿ ಮಾಡಿದಂಥ, ಶಾಲೆಗಳನ್ನು ಸರಿಪಡಿಸಿದಂಥ ಒಬ್ಬ ವ್ಯಕ್ತಿ ಶಿವಮೊಗ್ಗಕ್ಕೆ 50 ಲಕ್ಷದ ಅನುದಾನ ಕೊಟ್ಟು ನಮಗೆ ಮೊದಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದು ಸುಧಾಕರ್ ಅವರು. ಅವರ ಸಾವಿನ ಸುದ್ದಿ ಕೇಳಿದಾಗ ಬಹಳ ನೋವಾಯಿತು. ಅವರ ಕುಟುಂಬ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಿಗೆ ಅವತ್ತೇ ನಾನು ಪ್ರಾರ್ಥನೆಯನ್ನು ಕೂಡ ನಾನು ಮಾಡಿದ್ದೇನೆ. ಇನ್ನೊಂದು, ಸನ್ಮಾನ್ಯ ಉಳಿದಂಥ ವ್ಯಕ್ತಿಗಳ ಬಗ್ಗೆ ನನಗೆ ಬಹಳ ಗೊತ್ತಿದೆ ಅನ್ನೋದೇನಿಲ್ಲ, ಆದರೆ ತಿಳ್ಕೊಂಡಿದ್ದೆ, ಪತ್ರಿಕೆಗಳಲ್ಲಿ ಓದಿ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅನೇಕರು ಗುಣಗಾನಗಳನ್ನು ಅವ್ರು ಮಾಡಿದ್ದಾರೆ. ರಾಮಚಂದ್ರೇಗೌಡರು ಅಂತ ಹೇಳಿದ್ರೆ ನಮಗೆ ಬಹಳ ನಮ್ಮ ನಾಯಕರು. ರಾಮಚಂದ್ರೇಗೌಡರು, ನಾನು ಶಿವಮೊಗ್ಗ ನಗರದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಪ್ರಶಿಕ್ಷಣ ವರ್ಗಗಳಿಗೆ ಬರ್ತಾ ಇದ್ದರು. ಪ್ರಶಿಕ್ಷಣ ವರ್ಗಗಳಿಗೆ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅವರ ಮಾರ್ಗದರ್ಶನದ ಮಾತುಗಳಿತ್ತಲ್ಲ, ಇವತ್ತು ಕೂಡ ನಮಗೆ ನೆನಪಿದೆ. ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ರಾಮಾಯಣ ಮಹಾಭಾರತದ ಘಟನಾವಳಿಗಳನ್ನು ಉಲ್ಲೇಖ ಮಾಡದೆ ಯಾವತ್ತೂ ಅವರು ಪ್ರಶಿಕ್ಷಣದಲ್ಲಿ ಅವರ ವರ್ಗಗಳನ್ನು ಮುಗಿಸಿದ್ದೇ ಇಲ್ಲ ನಮಗೆ. ಅನೇಕ ಆ ರೀತಿ ಆದರ್ಶದ ಮೇರು ವ್ಯಕ್ತಿತ್ವವನ್ನು ತಿಳಿಸೋದ್ರೊಳಗಡೆ ಅವರು ಪ್ರಥಮಿಕರಾಗಿದ್ದರು ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಅವರನ್ನ ಕಳ್ಕೊಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಅಸೆಟ್ ಅವರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಅದಾದ ನಂತರ ಶಿವಮೊಗ್ಗ ನಗರದ ಎಚ್.ಎಂ. ಚಂದ್ರಶೇಖರ್ ಅವರನ್ನು ನಾನು ಬಹಳ ಸಣ್ಣ ವಯಸ್ಸಿಂದ ಅವರನ್ನು ನಾನು ಹತ್ತಿರದಿಂದ ನೋಡಿರೋನು. ನಮ್ಮ ಮನೆಯ ಸುತ್ತಮುತ್ತಲೇ ಇದ್ದಂಥವ್ರು. ಅವರು ಅಶೋಕ ರಸ್ತೆಯಲ್ಲಿ, ಅವರು ಹುಣಸಘಟ್ಟದಲ್ಲಿ, ಅವರ ಕುಟುಂಬ ಇದ್ದಿದ್ದು ಹುಣಸಘಟ್ಟದಲ್ಲಿ. ನಮ್ಮ ಶಿವಮೊಗ್ಗದ ಅಶೋಕ ರಸ್ತೆಯೊಳಗಡೆ ಅವ್ರ ಮನೆ ಇತ್ತು. ನಾನು ಆ ಕೋಟೆ ಏರಿಯಾದಲ್ಲಿ ಬೆಳೆದು ಬಂದಂಥವನು. ಅವ್ರ ಮನೆಗೆ ಬಹಳಷ್ಟು ದಾರಿ. ನಮ್ಮಮ್ಮಂಗೂ ಅವರಿಗೂ, ಆ ಕುಟುಂಬಕ್ಕೂ ಬಹಳ ವಿಶೇಷವಾದಂಥ ಸಂಬಂಧಗಳಿತ್ತು. ಅವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಹಳ ವಿಶೇಷವಾದಂಥ ರೀತಿಯೊಳಗೆ ಅವರ ಆಸಕ್ತಿಯನ್ನು ತೊಡಸ್ಕೊಂಡಂಥವ್ರು ಚಂದ್ರಶೇಖರಪ್ಪನವರು. ಬೆಕ್ಕಿನಕಲ್ ಮಠದ ಶ್ರೀಗಳ ಬಗ್ಗೆ ಅವರಿಗೆ ಬಹಳ ಅಪಾರವಾದಂಥ ಗೌರವ. ಅವರಿಗೆ ಸ್ವಾಮೀಜಿಗಳ ಬಗ್ಗೆ ಬಹಳ ಅವರಿಗೆ ವಿಶೇಷವಾದಂಥ ಗೌರವ ಇತ್ತು. ಬೆಕ್ಕಿನಕಲ್ ಮಠ ಅವತ್ತು ಬಹಳ ಹಳೆಯದಾದಂಥ ಮಠವನ್ನ ಅದನ್ನು ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಸಬೇಕು ಅಂತ ಹೇಳಿ ಅವರು ಅಪೇಕ್ಷೆ ಪಟ್ಟಾಗ ಅದಕ್ಕೆ ಯಡಿಯೂರಪ್ಪನ ಶಕ್ತಿ ಕೊಟ್ಟಂತ ಪರಿಣಾಮ ದೊಡ್ಡದಾಗಿ ಮಠ ಇವತ್ತಿನ ದಿವಸ ಬೆಳೆದು ನಿಂತ್ಕೊಂಡಿದೆ. ಆದರೆ ಅವ್ರ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ನನ್ನ ಬೆಳಕು ಚೆಲ್ಲಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಎಚ್.ಎಂ. ಚಂದ್ರಶೇಖರಪ್ಪನವ್ರ ತಂದೆ ಅವರು ತರೀಕೆರೆಯಿಂದ ಶಾಸಕರಾಗಿದ್ದರು. ಅವರು ಅವತ್ತಿನ ದಿವಸ ಮಲ್ಲಿಕಾರ್ಜುನಪ್ಪನವರು, ಎಚ್.ಎಂ. ಮಲ್ಲಿಕಾರ್ಜುನಪ್ಪನವರು, ಅವರ ತಂದೆ ಶಾಸಕರಾಗಿದ್ರು. 99 ಚಂದ್ರಶೇಖರಪ್ಪನವರು ಶಾಸಕರಾದರು. ಅವ್ರ ಮಗ ಯೋಗೀಶ ನನ್ನ ಜೊತೆಗೆ ನಗರಸಭಾ ಸದಸ್ಯನಾಗೂ ಆಗಿದ್ರು, ಕಾರ್ಪೊರೇಟರ್ ಕೂಡ ಆಗಿದ್ರು, ನನ್ನ ಡೆಪ್ಯೂಟಿ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬ, ಇಡೀ ಕುಟುಂಬ ಕಾಂಗ್ರೆಸ್ಸಿನ ಕುಟುಂಬ. ಇಡೀ ಕಾಂಗ್ರೆಸ್ಸಿನ ಕುಟುಂಬ ಸುಮಾರು 10 ವರ್ಷಗಳ ಕಾಲ ಅವರು ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದು ನಂಗೆ ನೆನಪಿದೆ. ಚಂದ್ರಶೇಖರಪ್ಪನವರು 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿದಂಥವ್ರು. ಶಿವಮೊಗ್ಗದಲ್ಲಿ ಒಂದು ಆಶ್ರಯ ಬಡಾವಣೆ ಇದೆ.
ಆ ಆಶ್ರಯ ಬಡಾವಣೆ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗರು ಚಂದ್ರಶೇಖರಪ್ಪನವರು. ಇವತ್ತು ಸುಮಾರು 3,000 ಕುಟುಂಬಗಳು ಆ ಆಶ್ರಯ ಬಡಾವಣೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ತಗೊಂಡಂತ ಒಂದು ಇಚ್ಛಾಶಕ್ತಿಯ ಪ್ರಕಟೀಕರಣದ ಪರಿಣಾಮ ಅಂತೇಳಿ ನನಗಂತೂ ಅನಿಸ್ತಿದೆ. ಸೊ ಹಾಗಾಗಿ ಮಾನ್ಯ ಚಂದ್ರಶೇಖರಪ್ಪನವರು ನಗರಸಭಾ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ಶಿವಮೊಗ್ಗ ನಗರದಲ್ಲಿ ನಿರ್ವಹಣೆ ಮಾಡಿದ್ರು. ಹಾಗಾಗಿ ಅವರ ಅನೇಕ ಕಾರ್ಯಗಳು ನಮಗೆ ನೆನಪಿದೆ. ಅವರ ಕಾರ್ಯವನ್ನು ಮುಂದಕ್ಕೆ ತಗೊಂಡು ಹೋಗುವಂತ ಒಳ್ಳೆಯ ಸಂಗತಿಗಳು, ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಿದ್ದಾರೆ ಅವರು. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಶ್ರದ್ಧಾಂಜಲಿಯ ಸಮರ್ಪಣೆಯನ್ನು ಮಾಡುತ್ತಾ, ಈ ಒಂದು 15 ಜನ ವ್ಯಕ್ತಿಗಳು ಯಾರು ನಮ್ಮಿಂದ ದೂರ ಆಗಿದ್ದಾರೆ, ಎಸ್ ಜಾನಕಿ, ಆಶಾ ಭೋಸ್ಲೆ, ಭಾವನೆಗಳನ್ನ ಅರಳಿಸಲಿಕ್ಕೆ ಹೆಚ್ಚು ಶಕ್ತಿ ಕೊಟ್ಟಂತವರು ನಮ್ಮ ಎಸ್ ಜಾನಕಿಯವರು ಮತ್ತು ಆಶಾ ಭೋಸ್ಲೆ ಅವರು. ಹಾಗಾಗಿ ಭಾವನೆಗಳಿಗೆ ಇವತ್ತು ಜೀವ ಇದೆ, ಜೀವನ ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ಅವರ ಇಬ್ಬರು, ವಿಶೇಷವಾಗಿ ಹಾಡುಗಳ ಮೂಲಕ, ಸಾಹಿತ್ಯದ ಮೂಲಕ ಅಂತ ಹೇಳಿ ಸಂದರ್ಭಗಳನ್ನು ನೆನಪು ಮಾಡಿಕೊಳ್ತಾ, ಈ 15 ಜನರ ಕುಟುಂಬಗಳಿಗೆ ಭಗವಂತ ಅವರ ನಡವಳಿಕೆಗಳನ್ನು ಇನ್ನೊಂದಷ್ಟು ಹೆಚ್ಚಾಗಿ ಕುಟುಂಬ ಚೆನ್ನಾಗಿ ಆಗಲಿಕ್ಕೆ ಶಕ್ತಿಯನ್ನು ಧಾರೆ ಎರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ನಿಮ್ಮ ಮೂಲಕ ನಾನು ಮಾಡ್ತೇನೆ.